ನೋಡಿ, ಈ ಗಿಡವನ್ನ ನಮ್ಮ ಹಳ್ಳಿ ಕಡೆ ಸೀಮೆ ಎಣ್ಣೆ ಗಿಡ ಅಂತ ಕರಿತೀವಿ. ಈ ಒಂದು ಗಿಡದ ಒಂದು ಕೊಡಿಯನ್ನ ಕಿವುಚಿದಾಗ ಆ ಒಂದು ಕೊಡಿಯಲ್ಲಿ ಹಾಲು ಬರುತ್ತೆ. ಈ ಒಂದು ಹಾಲನ್ನ ನಾವೇನಾದ್ರೂ ಅಕಸ್ಮಾತ್ ತೋಟಗಳಲ್ಲಿ ಕೆಲಸ ಮಾಡಬೇಕಾದ್ರೆ ಮುಳ್ಳೇನಾದ್ರೂ ತಾಗಿದ್ರೆ, ಮುಳ್ಳು ಕಾಲೊಳಗಡೆ ಹೋಗಿದ್ರು ಕೂಡ ನೋಡಿ, ಈ ಹಾಲನ್ನ ಆ ಮುಳ್ಳು ಚುಚ್ಚಿರುವಂತಹ ಜಾಗಕ್ಕೆ ಲೇಪನ ಮಾಡೋದ್ರಿಂದ ಮುಳ್ಳು ಬೇಗನೆ ಹೊರಬರುತ್ತೆ. ಹಾಗೇನೆ ಈ ಗಿಡವನ್ನ ನಿಮ್ಮ ಹಳ್ಳಿ ಕಡೆ ಏನಂತ ಕರಿತೀರಾ, ತಪ್ಪದೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಆದರೆ ಈ ಒಂದು ಸೊಪ್ಪನ್ನು ನಾವೇನು ಸಾಂಬಾರಿಗೆಲ್ಲ ಬಳಸೋದಿಲ್ಲ, ಬಳಸಕ್ಕೆ ಹೋಗಬೇಡಿ. ಇದು ತುಂಬಾನೇ ವಾಸನೆ ಹೊಡೆಯುತ್ತೆ. ಏನಂದರೆ ಮುಳ್ಳು ಸಣ್ಣ ಪುಟ್ಟ ಗಾಯಗಳೇನಾದರೂ ಆಗಿದ್ದಾಗ ಈ ಒಂದು ಹಾಲನ್ನು ಲೇಪನ ಮಾಡೋದ್ರಿಂದ ಗಾಯಗಳು ಕೂಡ ವಾಸಿಯಾಗುತ್ತೆ. ಹಾಗೆ ಮುಳ್ಳು ಚುಚ್ಚಿರುವಂಥ ಜಾಗಕ್ಕೆ ಈ ಹಾಲನ್ನು ಲೇಪನ ಮಾಡೋದ್ರಿಂದ ಮುಳ್ಳು ಹೊರಗಡೆ ಬರುತ್ತೆ. ಹಾಗೆಯೇ ಆ ಒಂದು ಮುಳ್ಳು ಚುಚ್ಚಿರುವಂಥ ಜಾಗ ಕೂಡ ನೋವು ಕೂಡ ಕಡಿಮೆ ಆಗುತ್ತೆ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ. ಆದರೆ ಈ ಸೊಪ್ಪನ್ನು ಅಡುಗೆಗೆಲ್ಲ ಬಳಸೋಕ್ಕೆ ಹೋಗಬೇಡಿ. ಎಲ್ಲ ನೀವು ನೋಡಿರ್ಬೋದು, ಸೀಮೆ ಎಣ್ಣೆಯನ್ನು ಕೊಡ್ತಾಯಿದ್ರು. ಸೇಮ್ ಅದೇ ರೀತಿ ಈ ಒಂದು ಗಿಡ ಒಂದು ವಾಸನೆ ಹೊಡೆಯುತ್ತೆ. ಸೀಮೆ ಎಣ್ಣೆ ಯಾವ ರೀತಿ ಸ್ಮೆಲ್ ಬರುತ್ತೋ ಆ ರೀತಿ ಸ್ಮೆಲ್ ಬರೋದ್ರಿಂದ ಈ ಗಿಡವನ್ನು ನಾವು ಸೀಮೆ ಎಣ್ಣೆ ಗಿಡ ಅಂತ ಕರಿತೀವಿ. ನಿಮ್ಮ ಹಳ್ಳಿ ಕಡೆ ಏನಂತ ಕರಿತೀರೋ ತಪ್ಪದೆ ತಿಳಿಸಿ. ನೋಡಿ, ಈ ಸೊಪ್ಪನ್ನು ನಾವು ಅತಿ ಬಲ, ತುರುಬಿ ಸೊಪ್ಪು, ಉಸುರು ಮದ್ದಿನ ಸೊಪ್ಪು ಅಂತೆಲ್ಲ ಕರಿತೀವಿ. ನೀವೇನಂತ ಕರಿತೀರೋ ತಪ್ಪದೆ ತಿಳಿಸಿ. ಹಾಗೆಯೇ ಈ ಸೊಪ್ಪು ಏನಾದರೂ ತುಂಬಾ ಉಳುಕಿಡ್ಕೊಂಡಿರುವಂಥ ಸಂದರ್ಭದಲ್ಲಿ ಉಳುಕಿರುವಂಥ ಜಾಗಕ್ಕೆ ಒಂದು ಇಡೀ ಸೊಪ್ಪನ್ನು ತಗೊಂಡು ಸುಮ್ಮನೆ ಒಸಕಿ ಆ ಒಂದು ಸೊಪ್ಪನ್ನು ನೋವಿರುವಂಥ ಜಾಗಕ್ಕೆ ಉಜ್ಜಿದ್ರೆ ಸಾಕು, ಅದೆಂಥದೇ ಉಳುಕಿಡ್ಕೊಂಡಿರಲಿ ಕ್ಷಣಾರ್ಧದಲ್ಲಿ ನಮಗೆ ವಾಸಿ ಆಗೋಗುತ್ತೆ. ನೋಡಿ, ಇವತ್ತು ನಾನು ಒಂದು ಇಡೀ ಸೊಪ್ಪನ್ನು ತೊಗೊಂಡಿದ್ದೀನಿ. ಇವತ್ತು ಯಾವ ರೀತಿ ಈ ಸೊಪ್ಪಿಂದ ಕಷಾಯ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಈಗ ಒಂದು ಇಡೀ ಸೊಪ್ಪನ್ನು ತೊಳ್ಕೊಂಡಿದ್ದೀನಿ. ನೋಡಿ, ಒಂದು ಟೀ ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಈ ಒಂದು ಇಡೀ ಸೊಪ್ಪಿಗೆ ಸುಮಾರು ನಾನು 1/4 ಲೀಟರ್ನಷ್ಟು ನೀರನ್ನು ಹಾಕ್ಕೊಳ್ತೀನಿ. ಅಂದರೆ 200 ml ನೀರನ್ನು. ಇದು ತುಂಬ ದೊಡ್ಡದು ಗ್ಲಾಸು, ಹಾಗಾಗಿ ನೋಡಿ 3/4 ಗ್ಲಾಸಷ್ಟು ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ, ನೀರು ಹಾಕ್ಕೊಂಡಿದ್ದಾಯಿತು. ಈಗ ನಾನು ಸ್ಟವನ್ನು ಆಣಿಸಿ ಇಡ್ತಾ ಇದ್ದೀನಿ. ನೋಡಿ, ಈಗ ಇದನ್ನು ಸಣ್ಣ ಉರಿಯಲ್ಲಿನೇ ಕಾಯಿಸ್ಕೊಳ್ಳೋಣ ನಾವು. ಇದನ್ನು ಚೆನ್ನಾಗಿ ಕುದೀಲಿ. ಇದು ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ನೋಡಿ, ಈಗ ನೋಡಿ, ಒಂದು ಉಸುರು ಮದ್ದಿನ ಸೊಪ್ಪಿನ ಒಂದು ಕಷಾಯ ಮಾಡಿ ಆಗಾಗ ನಾವು ಸೇವನೆ ಮಾಡೋದ್ರಿಂದ ನಮಗೆ ಅನೇಕ ಲಾಭಗಳಿವೆ. ಯಾವ ರೀತಿ ಅಂತಂದರೆ, ನಮಗೆ ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಬಿಳಿ ಮುಟ್ಟಿನ ಸಮಸ್ಯೆ ಏನಾದರೂ ಇದ್ದರೆ ಆ ಒಂದು ಬಿಳಿ ಮುಟ್ಟಿನ ಸಮಸ್ಯೆಗಳು ಕೂಡ ವಾಸಿಯಾಗುತ್ತೆ. ಹಾಗೆಯೇ ತುಂಬಾ ಮೈ ಕೈಯೆಲ್ಲ ನೋವ್ತಾ ಇದೆ ಅಂತಂದಾಗ ಈ ಸೊಪ್ಪಿನ ಒಂದು ಕಷಾಯ ಮಾಡಿ ಸೇವನೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ನರಗಳಿಗೆ, ಸ್ನಾಯುಗಳಿಗೆ ಶಕ್ತಿಯನ್ನು ತುಂಬುವಂಥ ಕೆಲಸ ಈ ಒಂದು ತುರುಬಿ ಸೊಪ್ಪು ನಮಗೆ ಸಹಾಯ ಮಾಡುತ್ತೆ. ಹಾಗಾಗಿ ನಾವು ವಾರದಲ್ಲೋ 15 ದಿನಕ್ಕೊಂದ್ಸಲಿನೋ ಈ ಒಂದು ತುರುಬಿ ಸೊಪ್ಪಿನ ಕಷಾಯವನ್ನು ಮಾಡಿ ಕೂಡ ನಾವು ಸೇವನೆ ಮಾಡ್ಬೋದು. ಅಥವಾ ನಾವು ಕಷಾಯ ಮಾಡೋದಕ್ಕಾಗಲ್ಲ ಅಂತಂದರೆ ಒಂದು ಇಡೀ ಸೊಪ್ಪನ್ನು ತೊಗೊಂಬಂದು ನೀವು ಚೆನ್ನಾಗಿ ರುಬ್ಬಿದಾಗ ಮಂದ ಬರುತ್ತೆ ಈ ಸೊಪ್ಪಿನ ಒಂದು ಪೇಸ್ಟು. ಆ ಪೇಸ್ಟನ್ನು ನೀವು ದೋಸೆ ಹಿಟ್ಟಿನೊಂದಿಗೂ ಕೂಡ ಮಿಶ್ರಣ ಮಾಡಿ ದೋಸೆ ಆದರೂ ನೀವು ಮಾಡಿಕೊಂಡು ಸೇವನೆ ಮಾಡ್ಬೋದು. ಇಲ್ಲಾಂದರೆ ಹಾಗೇ ನಾನು ಹಸಿ ಎಲೆನೇ ತಿಂತೀನಿ ಅಂತಂದರೆ ಒಂದು 3ರಿಂದ 4 ಎಲೆಯನ್ನು ಹಾಗೇ ಜಗಿದು ಕೂಡ ತಿನ್ಬೋದು. ನೋಡಿ, ಈಗ ಇದು ಕಷಾಯ ಆಗಿದೆ, ಚೆನ್ನಾಗಿ ಕಾದಿದೆ. ಇದು ಸುಮಾರು ಒಂದು 1/4 ಲೀಟ್ರ್ ಇದ್ದ ನೀರು 150 ml ಆಗಿದೆ ಈ ನೀರು. ನೋಡಿ, ಈ ಗ್ಲಾಸ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ಳೋಣ. ನೀವು ಬೇಕು ಅಂದರೆ ಹಾಗೆ ಕುಡಿತೀನಿ ಅಂದರೆ ಹಾಗೆ ಬೇಕಾ ಕುಡಿಬೋದು. ಶುಗರ್ ಇರುವಂಥವ್ರು ಆದಷ್ಟು ಬೆಲ್ಲ ಆದರೂ ಬಳಸಿ, ಇಲ್ಲಾಂದರೆ ಬೆಲ್ಲವನ್ನು ಸ್ಕಿಪ್ ಮಾಡಿ ನೀವು ಹಾಗೆ ಬೇಕೋ ನೀವು ಸೇವನೆ ಮಾಡ್ಬೋದು. ನೋಡಿ, ಈ ಸೊಪ್ಪು ಬಿಸಿ ಬಿಸಿ ಇದ್ದಂಗೆ ನೋಡಿ, ಈ ಸೊಪ್ಪು ವೇಸ್ಟ್ ಮಾಡೋ ಹಾಗೆ ಏನಿಲ್ಲ. ನೋವಿರುವಂಥ ಜಾಗಕ್ಕೆ ನೀವು ಈ ಸೊಪ್ಪನ್ನು ಕಟ್ಟೋದ್ರಿಂದ ನೋವು ಕೂಡ ಕಡಿಮೆ ಬೀಳುತ್ತೆ. ಅಂದರೆ ನಿಮಗೆ ಬಿಸಿ ಎಷ್ಟು ನೀವು ತಡ್ಕೊಳ್ತೀರೋ ಅಷ್ಟು ಬಿಸಿ ಇದ್ದಾಗನೇ ಕಟ್ಟಿ, ಆ ನೋವು ಕೂಡ ಮಾಯ ಆಗುತ್ತೆ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ. ಈ ಒಂದು ಕಷಾಯ ಕುಡಿಯೋದ್ರಿಂದನೂ ಅಷ್ಟೇ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ. ವಾರದಲ್ಲೋ 15 ದಿನಕ್ಕೊಮ್ಮೆನೋ ಈ ಒಂದು ತುರುಬಿ ಸೊಪ್ಪಿನ ಒಂದು ಕಷಾಯವನ್ನು ಮಾಡಿ ಸೇವನೆ ಮಾಡಿ. ಈಗ ಬೆಲ್ಲ ಎಲ್ಲ ಕರಗಿದೆ, ತುಂಬ ರುಚಿಯಾಗಿದೆ, ಆದರೆ ಕಹಿ ಅಂಶ ಏನಿರೋದಿಲ್ಲ.
ಇವತ್ತಿನ ಒಂದು ವಿಡಿಯೋದಲ್ಲಿ ಗಿಡಮೂಲಿಕೆಯನ್ನು ಬಳಸಿ ಯಾವ ರೀತಿ ಚಟ್ನಿ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಾಡು ಬಸಳೆಯನ್ನು ಬಳಸಿಕೊಂಡು ಯಾವ ರೀತಿ ನಾವು ಚಟ್ನಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ. ಕಾಯಿ ತುರಿ, ಪುದೀನ ಸೊಪ್ಪು ನೋಡಿ, 2 ಕಾಡು ಬಸಳೆ, ಹುಣಸೆಹಣ್ಣಿನ ಬದಲಿಗೆ ಬೆಳ್ಳುಳ್ಳಿ ಸ್ವಲ್ಪ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಹುರಿದಂತಹ ಒಂದು ಕಡಲೆ ಬೀಜ. ಈಗ ಇದೆಲ್ಲವನ್ನು ಒಂದು ಮಿಕ್ಸಿ ಜಾರಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ನೋಡಿ. ಇದು ಕಡಲೆ ಬೀಜ ನೋಡ್ಬೋದು ನೀವು. ಇದು ಕಾಡು ಬಸಳೆ, ಹುಣಸೆಹಣ್ಣಿನ ಬದಲಿಗೆ ಕಾಡು ಬಸಳೆಯನ್ನು ನಾವು ಚಟ್ನಿಯಲ್ಲಿ ಬಳಸೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೂ ಕೂಡ ವಾಸಿಯಾಗುತ್ತೆ. ಕೆಲವ್ರಿಗೆ ಚಟ್ನಿ ತಿಂದಾಗ ಎದೆಯಲ್ಲೆಲ್ಲ ಉರಿತಾ ಇರುತ್ತೆ, ಹೊಟ್ಟೆಯಲ್ಲೆಲ್ಲ ಉರಿತಾ ಇರುತ್ತೆ. ಇಂಥ ಸಮಸ್ಯೆಗಳು ಬರೋದೇ ಇಲ್ಲ. ಈ ಒಂದು ಕಾಡು ಬಸಳೆಯನ್ನು ಬಳಸಿ ನಾವು ಚಟ್ನಿಯನ್ನು ಮಾಡಿ ಸೇವನೆ ಮಾಡೋದ್ರಿಂದ ನೋಡಿ. ಈಗ ಚಟ್ನಿ ರೆಡಿ ಆಯಿತು. ತುಂಬ ರುಚಿಯಾಗಿರುತ್ತೆ. ತುಂಬ ಹೊಟ್ಟೆ ನೋವ್ತಾ ಇದ್ದರೆ, ಹಾಗೆ ಹೊಟ್ಟೆ ಇನ್ಸ್ಪೆಕ್ಷನ್ ಆಗಿದ್ದರೆ ಈ ಒಂದು ರೆಮಿಡಿಯನ್ನು ಮಾಡಿ ಸೇವನೆ ಮಾಡಿ ಕ್ಷಣಾರ್ಧದಲ್ಲಿ ಹೊಟ್ಟೆ ನೋವು ವಾಸಿಯಾಗುತ್ತೆ. ಈ ಒಂದು ಟೀ ಮಾಡುವಂಥ ಬಟ್ಲನ್ನು ತೊಗೊಂಡಿದ್ದೀನಿ. ಆ ಒಂದು ಬಟ್ಲಿಗೆ 2 ಟೀ ಗ್ಲಾಸಷ್ಟು ನೀರನ್ನು ಹಾಕಿದ್ದೀನಿ. ಇದು ಕಾಯೋದಕ್ಕಿಡೋಣ. ಈಗ ಸಣ್ಣ ಉರಿಯಲ್ಲಿ ಕಾಯ್ತಾ ಇದೆ. ಇದಕ್ಕೇನೆ ತೊಳೆದಿರುವಂತಹ ಒಂದು ವೀಳ್ಯದ ಎಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ನಿಮ್ಮ ಮನೆಯಲ್ಲಿ ಯಾರಾದರೂ ಎಲಡಿಕೆ ಹಾಕೋಂಥವ್ರು ಇದ್ದೇ ಇರ್ತಾರೆ. ಸಾಮಾನ್ಯವಾಗಿ ಎಲೆ ಸಿಕ್ಕೇ ಸಿಗುತ್ತೆ. ಇದಕ್ಕೆ ನೋಡಿ 4 ಲವಂಗವನ್ನು ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ ಚೆನ್ನಾಗಿ ಕಾಯ್ತಾ ಇದೆ. ಇದಕ್ಕೇನೆ ಸುಮಾರು ಒಂದು 3 ಕಲ್ಲಿನಷ್ಟು ಕಲ್ಲು ಉಪ್ಪನ್ನು ಹಾಕ್ಕೊತೀನಿ. ಆದಷ್ಟು ಕಲ್ಲು ಉಪ್ಪನ್ನೇ ಬಳಸಿ. ಹಾಗೆಯೇ ಇದು ನೋಡಿ, ಇದಕ್ಕೆ ಈಗ ಸ್ವಲ್ಪ ಸಕ್ಕರೆಯನ್ನು ಸೇರಿಸ್ಕೊಂಬಿಡೋಣ. ಸುಮಾರು ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆಯನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ. ಸಾಕು. ಇದು ಜಸ್ಟ್ 2 ಟೀ ಗ್ಲಾಸಷ್ಟು ಮಾತ್ರನೇ ಆಗೋದು. ಹಾಗಾಗಿ 1 ಟೇಬಲ್ ಸ್ಪೂನ್ ಸಕ್ಕರೆ ಮಾತ್ರನೇ ಬಳಸ್ಕೊತಾ ಇದ್ದೀನಿ. ಈಗ ಸಣ್ಣ ಉರಿಯಲ್ಲಿಕ್ಕಿ ಚೆನ್ನಾಗಿ ಇದನ್ನು ಕಾಯಿಸೋಣ. ಈಗ ಎಲೆಯಲ್ಲಿರುವಂತಹ ಹಾಗೆಯೇ ಲವಂಗದಲ್ಲಿರುವಂತಹ ಒಂದು ಸಾರ ಎಲ್ಲ ಈ ನೀರಲ್ಲಿ ಬಿಟ್ಕೊಳ್ತಾ ಇದೆ. ಈ ಒಂದು ಲವಂಗದಲ್ಲಿ ಆ್ಯಂಟಿಬಯೋಟಿಕ್ಸ್ ಹೆಚ್ಚಾಗಿರೋದ್ರಿಂದ ನೋವು ನಿವಾರಣೆಯನ್ನು ಮಾಡುತ್ತೆ. ಹಾಗೆಯೇ ಎಂಥದ್ದೇ ಹೊಟ್ಟೆಯಲ್ಲಿ ಇನ್ಸ್ಪೆಕ್ಷನ್ ಆಗಿರಲಿ, ತುಂಬಾ ಹೊಟ್ಟೆ ಹಿಂಡಿ ನೋವ್ತಾ ಇರಲಿ, ಈ ಒಂದು ನೋವನ್ನು ವಾಸಿ ಮಾಡುವಂಥ ಗುಣವನ್ನು ಈ ವೀಳ್ಯದ ಎಲೆ ಹಾಗೆ ಲವಂಗದಲ್ಲಿ ಅತ್ಯದ್ಭುತವಾದ ಔಷಧಿ ಗುಣಗಳನ್ನು ಹೊಂದಿದೆ. ಹಾಗೆಯೇ ನಮಗೆ ಸಕ್ಕರೆ ಹಾಗೆಯೇ ಉಪ್ಪು ತುಂಬಾ ಎನರ್ಜಿ ಕೊಡೋದಕ್ಕೆ ಸಹಾಯ ಮಾಡುತ್ತೆ, ನಿಶಕ್ತಿಯನ್ನು ಕಡಿಮೆ ಮಾಡುತ್ತೆ ನೋಡಿ. ಈಗ ಇದು ಆರಿದೆ, ಸುಮಾರು ಉಗುರು ಬೆಚ್ಚಗಿದೆ. ಇದನ್ನು ಸೋಸ್ಕೊಂಬಿಡೋಣ ನೋಡಿ. ಆಸ್ಪತ್ರೆಗೆ ಹೋಗೋದು ಲೇಟ್ ಆಗುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಈ ರೀತಿಯ ಒಂದು ಮನೆಯಲ್ಲಿ ಸಿಗುವಂಥ ಪದಾರ್ಥಗಳನ್ನು ಬಳಸ್ಕೊಂಡು ರೆಮಿಡಿಯನ್ನು ತಯಾರು ಮಾಡಿಕೊಂಡು ನಿಮ್ಮ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಮಂಡಿ ನೋವು ತುಂಬ ಇರುತ್ತೆ, ಮೊಣಕಾಲುಗಳೆಲ್ಲ ಊದ್ಕೊಂಡಿರುತ್ತೆ. ಹಾಗೆಯೇ ಈ ಒಂದು ಮೀನು ಖಂಡಗಳೆಲ್ಲ ತುಂಬ ನೋವ್ತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ಏನು ಮಾಡ್ತೀರಾ ಅಂತಂದರೆ, ಸುಮಾರು ಒಂದು 2 ತೆಂಗಿನಕಾಯಿಯನ್ನು ತಗೊಳ್ಳಿ. ಆ 2 ತೆಂಗಿನಕಾಯಿಯನ್ನು ಈ ರೀತಿ ತುರ್ಕೊಳ್ಳಿ. ತುರಿದು ನಂತರ ಈ ಕಾಯಿ ತುರಿಯನ್ನು ಕಬ್ಬಿಣದ ಬಾಣಲಿ ಅಥವಾ ಕಬ್ಬಿಣದ ಹೆಂಚಿನ ಮೇಲೆ ಹಾಕಿ, ಹಾಗೆಯೇ ನೀವು ಗ್ಯಾಸ್ ಮೇಲೆ ಹುರಿಬೇಡಿ. ಆದಷ್ಟು ಸೌದೆ ಒಲೆಯನ್ನು ಹಚ್ಚಿ ಚೆನ್ನಾಗಿ ಹದವಾಗಿ ಹುರಿದು ನಿಮ್ಮ ಕಾಲಿಗೆ, ಅಂದರೆ ನೀವು ಬಿಸಿ ತಡೆಯುವಷ್ಟು ಬಿಸಿ ಇರುವಂಥ ಕೊಬ್ಬರಿಯನ್ನು ಕೂನಿ ಸೊಪ್ಪು ಅಥವಾ ಚೌಡಂಗಿ ಸೊಪ್ಪು ಅಂತ ಕರಿತೀವಿ. ಈ ಒಂದು ಸೊಪ್ಪನ್ನು ಅಂದರೆ ಎಲೆಗಳನ್ನು ಬಿಡಿಸ್ಕೊಂಬಂದು ಚೆನ್ನಾಗಿ ತೊಳೆದು ನಂತರ ಬಿಸಿಯಾದ ಕೊಬ್ಬರಿಯ ಒಂದು ತುರಿಯನ್ನು ಹಾಕಿ ಆ ನೋವಿರುವಂಥ ಜಾಗಕ್ಕೆ ಒಂದು ಕಾಟನ್ ಬಟ್ಟೆಯ ಮೂಲಕ ಸಹಾಯದಿಂದ ಕಟ್ಟೋದ್ರಿಂದ ಮಂಡಿ ನೋವು ಹಾಗೆಯೇ ಊತ ಎಲ್ಲ ಕಡಿಮೆ ಆಗುತ್ತೆ. ಎಷ್ಟು ದಿನಗಳ ಕಾಲ ಕಟ್ಟಬೇಕು ಅಂದರೆ ಸುಮಾರು 30 ದಿನಗಳವರೆಗೆ ಕಂಟಿನ್ಯೂಸ್ ಆಗಿ ದಿನಕ್ಕೆ 1 ಬಾರಿ ಕಟ್ಟೋದ್ರಿಂದ ನಿಮ್ಮ ಒಂದು ಮೊಣಕಾಲಿನ ನೋವು ವಾಸಿಯಾಗುತ್ತೆ. ಹಾಗೆಯೇ ಈ ಒಂದು ಕೊಬ್ಬರಿಯನ್ನು ನೀವು ಮೊಣಕಾಲಿಗೆ ಕಟ್ಟಿರ್ತೀರಲ್ಲ, ಈ ಒಂದು ಕೂನಿ ಸೊಪ್ಪು ಅಥವಾ ಚೌಡಂಗಿ ಸೊಪ್ಪನ್ನು ಬಳಸಿ ಈ ಒಂದು ಕೊಬ್ಬರಿ ನೀವು ಕಟ್ಟಿದ ನಂತರ ಸಾಂಬಾರಿಗೆ ಯಾವುದೇ ಕಾರಣಕ್ಕೂ ಬಳಸಬೇಡಿ. ಇದನ್ನು ತಿಪ್ಪೆಗೆ ಎಸೆದ್ಬಿಡಿ, ಕಸದ ರೂಪದಲ್ಲಿ ಎಸೆದ್ಬಿಡಿ.
ಯಾಕಂದರೆ ಈ ಒಂದು ಕೊಬ್ಬರಿ ತುಂಬ ವಿಷ ಆಗಿರುತ್ತೆ. ಈ ಒಂದು ಕೊಬ್ಬರಿನ ನೀವು ಕಟ್ಟಿರುವಂಥ ಕೊಬ್ಬರಿನ ಕೋಳಿಗಳಿಗೆ ಹಾಕಿದ್ರೂ ಕೂಡ ಆ ಕೋಳಿಗಳು ಸಮೇತ ತಿನ್ನೋದಿಲ್ಲ ಈ ಕೊಬ್ಬರಿಯನ್ನು. ಹಾಗಾಗಿ ಈ ಕೊಬ್ಬರಿಯನ್ನು ಯಾವುದೇ ಕಾರಣಕ್ಕೂ ಈ ಒಂದು ಕೊಬ್ಬರಿಯನ್ನು ಸೇವನೆ ಮಾಡೋದಕ್ಕೆ ಹೋಗಬೇಡಿ. ನೋಡಿ, ಈ ಹಣ್ಣನ್ನು ನಮ್ಮ ಹಳ್ಳಿ ಕಡೆ ಕಾಕಿ ಹಣ್ಣು, ಕಾಕಮಾಚಿ ಹಣ್ಣು, ಗಣಿಕೆ ಹಣ್ಣು, ಕಾಶಿ ಹಣ್ಣು ಅಂತೆಲ್ಲ ಕರೀತಾರೆ. ನಿಮ್ಮ ಹಳ್ಳಿ ಕಡೆ ಏನಂತ ಕರೀತಾರೆ ತಪ್ಪದೆ ತಿಳಿಸಿ. ಈ ಒಂದು ಹಣ್ಣನ್ನು ತಿನ್ನೋದ್ರಿಂದ ಅಂದರೆ ನಮ್ಮ ಬಾಯಲ್ಲೇನಾದರೂ ಹುಣ್ಣಾಗಿರುವಂಥ ಸಂದರ್ಭದಲ್ಲಿ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಹಣ್ಣನ್ನು ತಗೊಂಡು ಚೆನ್ನಾಗಿ ಬಾಯಲ್ಲಿ ಜಗಿದು ತಿನ್ನೋದ್ರಿಂದ ಈ ಒಂದು ಬಾಯಲ್ಲಿರುವಂತಹ ಹುಣ್ಣು ವಾಸಿಯಾಗುತ್ತೆ. ಹಾಗೆಯೇ ಹೊಟ್ಟೆಯಲ್ಲಿರುವಂತಹ ಹುಣ್ಣು ಕೂಡ ವಾಸಿಯಾಗುತ್ತೆ. ನಿಮಗೆ ಜಗಿದು ತಿನ್ನೋದಕ್ಕಾದರೆ ತಿನ್ನಿ, ಅಥವಾ ಬಾಯಲ್ಲಿ ಹಾಕ್ಕೊಂಡು ಹಾಗೆಯೇ ಚೆನ್ನಾಗಿ ಜಗಿದು ನೀವು ಬೇಕು ಅಂದರೆ, ನಾವು ತಿನ್ನೋದಕ್ಕಾಗೋದಿಲ್ಲ ಅಂತಂದರೆ ಉಗಿಬೋದು. ಆದರೆ ನಾವಂತೂ ಈ ಹಣ್ಣನ್ನು ಎಲ್ಲಿ ಕಾಣಿಸಿದ್ರೂ ಬಿಡಲ್ಲ. ತುಂಬ ಸಿಹಿ, ಹುಳಿ, ಕಹಿ ಮಿಶ್ರಿತವಾಗಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ ಈ ಹಣ್ಣು. ನಾವು ತಿಂತೀರಿ ಈ ಹಣ್ಣನ್ನು, ನೀವು ತಿಂತಿರೋ ಇಲ್ವೋ ಅನ್ನೋದನ್ನು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ತುಂಬಾ ನೆಗಡಿ, ಕೆಮ್ಮು, ತಲೆನೋವು, ಮೈಕೈ ನೋವು ಇದೆ ಅಂತಂದಾಗ ಈ ಒಂದು ಕಷಾಯವನ್ನು ಮಾಡಿ ಕುಡಿಯೋದ್ರಿಂದ ಮೈಕೈ ನೋವು, ಜ್ವರ, ನೆಗಡಿ, ತಲೆನೋವು, ಕೆಮ್ಮು ಎಲ್ಲ ವಾಸಿಯಾಗುತ್ತೆ. ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಒಂದು ಟೀ ಪಾತ್ರೆಗೆ 1/4 ಲೀಟರ್ ನೀರಿನಷ್ಟು ಹಾಕ್ತಾಯಿದ್ದೀನಿ. ಇದು ಗ್ಲಾಸ್ ತುಂಬ ದೊಡ್ಡದು, ಸುಮಾರು 250 ml ನೀರು ಇಡಿಸುತ್ತೆ. ನೋಡಿ, ಇದು ಕಾಯಲಿ. ಈಗ ಕಾಯಕ್ಕಿಟ್ಟಿದ್ದೀನಿ. ಈಗ ನಮ್ಗೆ ಬೇಕಾಗಿರೋವಂಥ ವಸ್ತುಗಳೇನಪ್ಪ ಅಂದರೆ ಎಲ್ಲ ನಮಗೆ ಮನೆಯಲ್ಲೇ ಸಿಗುವಂಥದ್ದು. ಮೊದಲಿಗೆ 1 ಟೇಬಲ್ ಸ್ಪೂನ್ನಷ್ಟು ನಾನು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಹಾಗೆಯೇ ಇದ್ರ ಜೊತೆಗೇ ನಾನು ಧನಿಯಾ ಬೀಜ ಅಂದರೆ ಕೊತ್ತಂಬರಿ ಬೀಜವನ್ನು ಕೂಡ ನಾನು ಸುಮಾರು 1 ಟೇಬಲ್ ಸ್ಪೂನ್ನಷ್ಟು ಸೇರಿಸ್ತಾ ಇದ್ದೀನಿ. ಹಾಗೆಯೇ ಇದು ಶುಂಠಿಯನ್ನು 1 ಇಂಚು ಶುಂಠಿಯನ್ನು ತೊಳೆದು ಜಜ್ಜಿ ಹಾಕ್ತಾ ಇರುವಂಥದ್ದು. ಸುಮಾರು 6 ರಿಂದ 7 ಲವಂಗವನ್ನು ಈ ನೀರಿಗೇ ಸೇರಿಸ್ತಾ ಇದ್ದೀನಿ. ಹಾಗೆಯೇ 8 ರಿಂದ 9 ಮೆಣಸಿನ ಕಾಳನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ತುಳಸಿಯ ಎಲೆಗಳನ್ನು ಅಂದರೆ ಕೊಡಿಗಳನ್ನು ಸುಮಾರು 8 ರಿಂದ 9 ಕೊಡಿಗಳನ್ನು ಸೇರಿಸ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ 4 ರಿಂದ 5 ಕೊಡಿಗಳಷ್ಟು ಪುದೀನ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಈಗ ಇದು ನೋಡಿ ಚೆನ್ನಾಗಿ ಮಳ್ತಾ ಇದೆ. ಹಾಗೆಯೇ ಸ್ವಲ್ಪ ಬೆಲ್ಲವನ್ನು ಕೂಡ ನಮ್ಮ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಕೂಡ ಸೇರಿಸ್ತಾ ಇದ್ದೀನಿ. ನಿಮಗೆ ಬೆಲ್ಲ ಬೇಡ ಅಂತಂದರೆ ನೀವು ಹಾಗೆ ಬೇಕಾದರೂ ಕುಡಿಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಸೊ ನಾನು ಕಹಿ ಬರಬಾರ್ದು, ತುಂಬ ರುಚಿಯಾಗಿರುತ್ತೆ ಅಂತ ಬೆಲ್ಲ ಸೇರಿಸ್ತಾ ಇದ್ದೀನಿ. ಹಾಗೆಯೇ 2 ಏಲಕ್ಕಿಯನ್ನು ಕೂಡ ಸೇರಿಸ್ತಾ ಇದ್ದೀನಿ. ತುಂಬ ಪರಿಮಳನೂ ಬರುತ್ತೆ. ಹಾಗೆಯೇ ಈ ಏಲಕ್ಕಿಯಲ್ಲಿ ತಲೆನೋವನ್ನು ಹಾಗೆಯೇ ಮೈಕೈ ನೋವನ್ನು ವಾಸಿ ಮಾಡುವಂತಹ ಗುಣ ಇರೋದ್ರಿಂದ ನಮಗೆ ರುಚಿಯ ಸ್ವಾದನೂ ಹೆಚ್ಚಿಸುತ್ತೆ. ಹಾಗೆಯೇ ನಮ್ಮ ಕಾಯಿಲೆಯನ್ನು ಕೂಡ ವಾಸಿ ಕೂಡ ಮಾಡುತ್ತೆ. ಏನಾದರೂ ನೆಗಡಿ, ಕೆಮ್ಮು, ತಲೆನೋವು, ಮೈಕೈ ನೋವು ಈ ಥರ ಇದ್ದಾಗ ದಿನಕ್ಕೆ 2 ಬಾರಿ ಈ ರೀತಿ ಮಾಡಿ ಸೇವನೆ ಮಾಡೋದ್ರಿಂದ ನಿಮಗೆ ಎಂಥ ಜ್ವರ, ನೆಗಡಿ, ಕೆಮ್ಮಿದ್ರೂ ಕೂಡ ವಾಸಿಯಾಗುತ್ತೆ. ಏನಿಲ್ಲ, ನೀವು ಈಗ ನೆಗಡಿ ಕೆಮ್ಮಿದೆ ಅಂದರೆ ಬೆಳಗ್ಗೆನೇ ನೀವು ಖಾಲಿ ಹೊಟ್ಟೆಯಲ್ಲೇ ಕೂಡ ನೀವು ಮಾಡಿ ಸೇವನೆ ಮಾಡ್ಬೋದು. ಸುಮಾರು 1/4 ಲೀಟ್ರಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಸಿ, ಅಂದರೆ 150 ml ಬರೋವರೆಗೆ ಚೆನ್ನಾಗಿ ಕುದಿಸಿ, ಇದನ್ನು ನೀವು ಜಸ್ಟ್ 50 ml 3 ಟೈಮ್ ದಿನದಲ್ಲಿ 3 ಟೈಮ್ ಆದರೂ ನೀವು ಸೇವನೆ ಮಾಡ್ತಾ ಬಂದರೆ ಸುಮಾರು 2 ರಿಂದ 3 ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ಸೇವನೆ ಮಾಡ್ತಾ ಬಂದರೆ ಎಂಥ ಜ್ವರ, ನೆಗಡಿ, ಕೆಮ್ಮು, ತಲೆನೋವು, ಮೈಕೈ ನೋವು ಎಂಥದ್ದೇ ಇರಲಿ ವಾಸಿಯಾಗುತ್ತೆ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ. ಆದಷ್ಟು ಸಣ್ಣ ಉರಿಯಲ್ಲೇ ಈ ಕಷಾಯವನ್ನು ಚೆನ್ನಾಗಿ ಕುದಿಸಿ, 1/4 ಲೀಟ್ರ್ ಇರೋದು ನೀರು ಸುಮಾರು 150 ಗ್ರಾಮ್ ಆಗುವಷ್ಟು ಕುದಿಸಿ. ನೋಡಿ, ಈಗ ಇದು ಚೆನ್ನಾಗಿ ಕುದೀತಾ ಇದೆ. ಈಗ ಆ ಎಲೆ ಏನು ನಾವು ತುಳಸಿ, ಹಾಗೆಯೇ ಪುದೀನ, ಏಲಕ್ಕಿ, ಶುಂಠಿ, ಜೀರಿಗೆ, ಹಾಗೆಯೇ ಈ ಧನಿಯಾ ಬೀಜದಲ್ಲಿರುವಂಥ ಸಾರ ಎಲ್ಲ ಈ ಕಷಾಯದಲ್ಲಿ ಚೆನ್ನಾಗಿ ಕಾಯ್ತಾ ಇದೆ.
ತುಂಬ ಒಳ್ಳೆ ಪರಿಮಳ ಕೂಡ ಬರ್ತಾ ಇದೆ. ಕಹಿ ಅಂತೂ ಇರೋದೇ ಇಲ್ಲ, ತುಂಬ ರುಚಿಯಾಗಿರುತ್ತೆ. ಒಂಥರ ಟೀ ಕುಡಿದಷ್ಟೇ ನಮಗೆ ಫೀಲ್ ಆಗುತ್ತೆ. ನೋಡಿ, ಈಗ ಇದು ಚೆನ್ನಾಗಿ ಕಾದು ತನ್ನ ಒಂದು ಸ್ವಾದವನ್ನೆಲ್ಲ ನೀರಲ್ಲಿ ಬಿಟ್ಕೊಂಡಿದೆ. ಸುಮಾರು 1/4 ಲೀಟ್ರ್ ಇದ್ದ ನೀರು ಸುಮಾರು 150 ಗ್ರಾಮ್ ಅಷ್ಟು ಆಗಿದೆ. ಈಗ ಇದರ ಸ್ಟೌವನ್ನು ಆಫ್ ಮಾಡೋಣ. ಈಗ ಈ ಒಂದು ಕಷಾಯವನ್ನು ಸುಮಾರು ಒಂದು 5 ರಿಂದ 6 ನಿಮಿಷಗಳ ಕಾಲ ಆರೋದಕ್ಕೆ ಬಿಟ್ಬಿಡೋಣ. ಅಂದರೆ ಉಗುರು ಬೆಚ್ಚಿ ಇದ್ದಾಗ ಕುಡಿದ್ರೆ ಸರಿ ಹೋಗುತ್ತೆ. ತುಂಬ ಬಿಸಿ ಇರೋದ್ರಿಂದ ಬಾಯಿ ಸುಡುತ್ತೆ ಅಂತೇಳಿ ಆರೋದಕ್ಕೆ ಬಿಡೋಣ. ಒಂದು 5 ರಿಂದ 6 ನಿಮಿಷ ಆರಲಿ. ನೋಡಿ, ಈಗ ಇದು ಸ್ವಲ್ಪ ಆರಿದೆ. ಅಂದರೆ ಜಾಸ್ತಿ ಆರಿಸೋದು ಬೇಡ. ನಾವು ಟೀ ಕುಡಿಯೋಷ್ಟು ಬಿಸಿಯಾದರೂ ಇರಲಿ, ಅಂದರೆ ಟೀ ಕುಡಿದಷ್ಟೇ ನಮಗೆ ಫೀಲ್ ಆಗುತ್ತೆ. ನೋಡಿ, ಈಗ ಇದನ್ನು ಮಕ್ಕಳು ಕೊಡಬೇಕಾದ್ರೆ ಚೆನ್ನಾಗಿ ಆರಿಸಿ ಉಗುರು ಬೆಚ್ಚಗೆ ಇರಬೇಕಾದ್ರೆ ಕೊಡಿ. ದೊಡ್ಡವ್ರು ಕುಡಿಬೇಕಾದ್ರೆ ನಿಮಗೆ ಅಂದರೆ ಕುಡಿಯೋಕ್ಕಾಗುತ್ತೆ. ನಾವು ಟೀ ಕುಡಿದಷ್ಟು ಬಿಸಿ ಇದ್ದರೂ ಪರವಾಗಿಲ್ಲ ಅಂತನ್ನೋರು ಈ ರೀತಿ ಬಿಸಿ ಬಿಸಿ ಇದ್ದಾಗೆ ಕುಡೀರಿ. ಎಂಥದೇ ನೆಗಡಿ ಕೆಮ್ಮಿರಲಿ ವಾಸಿಯಾಗೋಗುತ್ತೆ. ಮಕ್ಕಳಿಗೆ ಸುಮಾರು ಒಂದು 25 ಗ್ರಾಮ್ನಷ್ಟು ಕೊಡಿ ಸಾಕು. ನೀವು ಸುಮಾರು ಒಂದು 50 ಗ್ರಾಮಿಂದ 100 ಗ್ರಾಮ್ನಷ್ಟು ನೀವು ಸೇವನೆ ಮಾಡ್ಬೋದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ. ನೋಡಿ, ಇದು ದಾಗಡಿ ಬಳ್ಳಿಯ ಎಲೆಗಳು. ನೋಡಿ, ಚೆನ್ನಾಗಿ ತೊಳೆದು ಕುಡಿಯುವಂಥ ನೀರಿನಲ್ಲಿ ಈ ಎಲೆಗಳನ್ನು ನಾನು ಒಂದಿಡೀ ಎಲೆಯನ್ನು ಹಾಕಿದ್ದೀನಿ. ಸುಮಾರು ಇದು 2 ಗಂಟೆಗಳ ಕಾಲ ಚೆನ್ನಾಗಿ ನೀರಲ್ಲಿ ನೆನೆಯಲಿ. ನೆನೆದ ನಂತರ ಈ ಥರ ಚೆನ್ನಾಗಿ ಕಿವುಚಿದಾಗ ಈ ಎಲೆಯಲ್ಲಿರುವಂತಹ ಸಾರಾಂಶ ಎಲ್ಲ ಈ ನೀರಲ್ಲಿ ಬಿಟ್ಕೊಳ್ಳುತ್ತೆ. ಈ ನೀರು ಎಷ್ಟೇ ಸಪ್ಪೆ ಇರಲಿ, ಈ ಎಲೆಯನ್ನು ಚೆನ್ನಾಗಿ ಕಿವುಚಿದಾಗ ನೀರು ಸಹ ಸಿಹಿಯಾಗುತ್ತೆ. ನೀವು ಸಕ್ಕರೆ ಹಾಕಿಲ್ಲ ಅಂದರೂ ಪರವಾಗಿಲ್ಲ, ತುಂಬ ರುಚಿಯಾಗಿರುತ್ತೆ ಈ ನೀರು. ಈ ನೀರನ್ನು ಕುಡಿಯೋದ್ರಿಂದ ನಮಗೇನೆಲ್ಲ ಲಾಭ ಅಂತಂದರೆ, ವಿಶೇಷವಾಗಿ ಹೆಣ್ಮಕ್ಳಿಗೆ ಬಿಳಿ ಮುಟ್ಟು ಹೋಗೋದನ್ನು ತಡೆಯುತ್ತೆ. ಹಾಗೆಯೇ ಈ ಹೆಣ್ಮಕ್ಳು ಪೀರಿಯಡ್ಸ್ ಸಮಯದಲ್ಲಿ ಹತ್ರ ಬಂದಾಗ ಈ ಹೊಟ್ಟೆ ನೋವು ಬರೋದು ಅಥವಾ ಸೊಂಟ ನೋವುದು ಇಂಥ ಸಮಸ್ಯೆಗಳೇನಾದರೂ ಇದ್ದರೂ ಕೂಡ ನಿವಾರಣೆ ಆಗುತ್ತೆ. ತಿಂಗಳಲ್ಲಿ ಸುಮಾರು ಒಂದು 4 ಬಾರಿ ಆದರೂ ಈ ರೀತಿ ದಾಗಡಿ ಬಳ್ಳಿಯ ಎಲೆಗಳನ್ನು ತೊಗೊಂಬಂದು ನೀರಲ್ಲಿ ನೆನೆ ಹಾಕಿ ಕಿವುಚಿ ಕುಡಿಯೋದ್ರಿಂದ ಈ ಒಂದು ಹೆಣ್ಮಕ್ಳಿನ ಒಂದು ಮುಟ್ಟಿನ ಸಮಸ್ಯೆ ಆಗಿರ್ಬೋದು, ಎಂಥದೇ ಸಮಸ್ಯೆ ಇರಲಿ, ಹೊಟ್ಟೆ ಒಳಗಡೆ ಇರುವಂಥ ವಿಷಕಾರಿ ಅಂಶಗಳನ್ನೆಲ್ಲ ಮೂತ್ರದ ಮೂಲಕ ಹೊರ ಹಾಕುತ್ತೆ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ. ನೋಡಿ, ಕಿವುಚಿದಾಯಿತು. ನೀವು ಬೇಕು ಅಂದರೆ ಫಿಲ್ಟ್ರ್ ಮೂಲಕ ಬೇಕಾದರೂ ನೀವು ಸೋಸ್ಕೊಬೋದು. ನಾನು ನೀರನ್ನು ಬಗ್ಸ್ಕೊಳ್ತಾ ಇದ್ದೀನಿ ಈ ಚಿಪ್ಪಿನೊಳಗಡೆನೆ ನಿಮಗೆ ತೋರಿಸೋದಕ್ಕೆ ಅಂತಲೇ. ನೀವು ಗ್ಲಾಸ್ ಬೇಕಾದರೆ ನೀವು ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ಸೇವನೆ ಮಾಡ್ಬೋದು. ನಾನು ಈ ತೆಂಗಿನ ಚಿಪ್ಪು ಈಗ ತಾನೇ ತುರಿದಿರುವಂಥ ತೆಂಗಿನ ಚಿಪ್ಪು ಇದ್ದಿದ್ದರಿಂದ ನಾನು ಇದರಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಈ ನೀರಂತೂ ಈಗ ಇದಕ್ಕೆ ಯಾವುದೇ ರೀತಿ ನಾನು ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಮಿಶ್ರಣ ಮಾಡಿಲ್ಲ. ತುಂಬ ರುಚಿ ಇರುತ್ತೆ, ತುಂಬ ತಣ್ಣಗಿರುತ್ತೆ. ಉರಿ ಮೂತ್ರದ ಒಂದು ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗುತ್ತೆ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ. ಸಾಮಾನ್ಯವಾಗಿ ಹಳ್ಳಿ ಕಡೆ ಎಲ್ಲ ಈ ದಾಗಡಿ ಬಳ್ಳಿಯ ಸೊಪ್ಪನ್ನು ತೊಗೊಂಬಂದು ಬಸ್ಸಾರು ಮಾಡ್ತಾರೆ, ಸಾಂಬಾರಲ್ಲಿ ಬಳಸ್ತಾರೆ, ಹಾಗೆಯೇ ಚಟ್ನಿ ಮಾಡ್ತಾರೆ. ಹಾಗೆಯೇ ಒಂದು ಎಲೆಯನ್ನು ಖಾಲಿ ಹೊಟ್ಟೆಯಲ್ಲಿ ಜಗದು ಕೂಡ ಸೇವನೆ ಮಾಡ್ಬೋದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ಇಂಥದ್ದು ಒಂದು ಎಲೆ ನೀವು ಬಾಯಿಗೆ ಹಾಕ್ಕೊಂಡು ಜಗದ್ರೆ ಸಾಕು, ಒಂದು ಬಾಯಿ ತುಂಬ ಈ ಒಂದು ಎಲೆಯ ಒಂದು ನಮಗೆ ರಸ ಅಲ್ಲ, ಅದು ತುಂಬ ಮಂದ ಆಗ್ತಾ ಹೋಗುತ್ತೆ. ಜಗದಂಗೆಲ್ಲ ತುಂಬಾ ಒಳ್ಳೆ ಉದ್ದಿನ ಬೇಳೆ ಯಾವ ರೀತಿ ಹೆಚ್ಚಾಗುತ್ತೆ ರುಬ್ದಂಗೆಲ್ಲ, ಅದೇ ರೀತಿ ಒಂದು ಎಲೆಯನ್ನು ಜಗ್ದಂಗೆಲ್ಲ ಬಾಯಿ ತುಂಬ ಎಲೆಯ ಒಂದು ಸ್ವಾದ ನಾವು ಸವಿಯಲಿಕ್ಕೆ ಸಿಗುತ್ತೆ. ನೋಡಿ, ಕಳೆ ರೂಪದಲ್ಲಿ ಬೆಳೆದು ನಿಂತಿರುವಂತಹ ಈ ಗಿಡವನ್ನು ನಮ್ಮ ಹಳ್ಳಿ ಕಡೆ ಕಾಸಮರ್ದ ಅಂತ ಕರಿತೀವಿ. ಹಾಗೆಯೇ ನಾಯಿ ಹೆಸರು ಕಾಳು ಗಿಡ ಅಂತೆಲ್ಲ ಕರಿತೀವಿ. ಈ ಒಂದು ಗಿಡದ ಕಾಯಿಗಳು ಹೆಸರು ಕಾಳು ಕಾಯಿಯ ಒಂದು ರೀತಿ ಇರೋದ್ರಿಂದ ನಾಯಿ ಹೆಸರು ಕಾಳು ಗಿಡ ಅಂತ ಕರಿತೀವಿ. ಆಯುರ್ವೇದ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಈ ಒಂದು ಕಾಸಮರ್ದ ಏನು ನಾಯಿ ಹೆಸರು ಕಾಳು ಗಿಡ ಅಂತೆಲ್ಲ ಕರಿತೀವಿ, ಈ ಒಂದು ಗಿಡ ಅತ್ಯದ್ಭುತವಾದ ಔಷಧಿ ಗುಣಗಳನ್ನು ಹೊಂದಿರುವಂತಹ ಒಂದು ಭಂಡಾರ ಅಂತಲೇ ಹೇಳ್ಬೋದು. ಈ ಒಂದು ಕಾಸಮರ್ದ ಅಂತ ಏನು ಕರಿತೀವಿ, ಮಲೆನಾಡಿನ ಕಡೆ ಈ ಒಂದು ಗಿಡವನ್ನು ಪಾಟಲ್ಲಿ ಹಾಕ್ಕೊಂಡು ಬೆಳೆಸ್ತಾರೆ. ಮಳೆಗಾಲ ಶುರುವಾಯಿತು ಅಂತಂದರೆ ಸಾಕು, ಈ ಒಂದು ಸೊಪ್ಪಿನ ಒಂದು ಆಹಾರವನ್ನಾಗಿ ಬಳಸ್ತಾರೆ. ಹಾಗೆಯೇ
ಔಷಧಿಯಾಗಿ ಕೂಡ ಈ ಸೊಪ್ಪನ್ನು ಬಳಸ್ತಾರೆ. ತುಂಬ ನೆಗಡಿ, ಕೆಮ್ಮು, ಜ್ವರ ಇದ್ದಂಥ ಸಂದರ್ಭದಲ್ಲಿ ನೋಡಿ ಈ ಸೊಪ್ಪನ್ನು ತೊಗೊಂಬಂದು ಕಷಾಯ ಮಾಡಿ ಸೇವನೆ ಮಾಡೋದ್ರಿಂದ ನೆಗಡಿ, ಕೆಮ್ಮು, ಜ್ವರ ವಾಸಿಯಾಗುತ್ತೆ. ಅಥವಾ ನಾವು ಹಸಿ ಸೊಪ್ಪನ್ನೇ ತಿಂತೀವಿ ಅಂತಂದರೆ ಜಸ್ಟ್ ಒಂದು 3-4 ಎಲೆಗಳನ್ನು ಜಗಿದು ತಿನ್ನೋದ್ರಿಂದ ಅದೆಂಥದೇ ಕಫ ಇರಲಿ ಆ ಒಂದು ಕಫ ಕೂಡ ನಿವಾರಣೆ ಆಗಿ ನೆಗಡಿ, ಕೆಮ್ಮು ಎಲ್ಲ ವಾಸಿಯಾಗುತ್ತೆ. ಹಾಗೆಯೇ ಈ ಒಂದು ಸೊಪ್ಪನ್ನು ಸಂಸ್ಕೃತದಲ್ಲಿ ಎಲೆಯವರೆ ಸೊಪ್ಪು ಅಂತ ಕೂಡ ಕರೀತಾರೆ. ಹಾಗೆಯೇ ಈ ಒಂದು ಸೊಪ್ಪನ್ನು ಆಹಾರವನ್ನಾಗಿ ಕೂಡ ಬಳಸ್ಬೋದು. ಯಾವ ರೀತಿ ಅಂದರೆ ನಾವು ಬೆರ್ಕೆ ಸೊಪ್ಪುಗಳಲ್ಲಿ ಈ ಒಂದು ಎಳೆ ಕೊಡಿಗಳನ್ನು ತೆಗೆದು ನಾವು ಹಾಕಿ ಸಾಂಬಾರು ಮಾಡ್ಬೋದು. ಹಾಗೆಯೇ ಈ ಒಂದು ಸೊಪ್ಪಿನಿಂದ ತಂಬುಳಿಯನ್ನು ಕೂಡ ಮಾಡ್ತಾರೆ. ಈ ಸೊಪ್ಪು ವಾಸನೆ ನೋಡಿದಾಗ ತುಂಬ ವಾಸನೆ ಹೊಡೆಯುತ್ತೆ. ಏನಪ್ಪ ಇದು ಇಷ್ಟೊಂದು ಗಬ್ಬು ವಾಸನೆ ಹೊಡೆಯುತ್ತೆ ಅಂತ ಅನ್ಕೊಬೋದು. ಅದೇ ಈ ಒಂದು ಎಲೆಗಳನ್ನು ನಾವು ಹಾಗೇ ಹಸಿಯಾಗಿ ಜಗಿದು ತಿನ್ನೋದ್ರಿಂದ ಯಾವುದೇ ರೀತಿ ಕಹಿ ಅಂಶ ಈ ಸೊಪ್ಪಲ್ಲಿ ಇರೋದೇ ಇಲ್ಲ. ನಾವೆಲ್ಲ ಹಾಗೇ ಹಸಿ ಸೊಪ್ಪನ್ನೇ ಜಗಿದು ತಿಂತೀವಿ. ತುಂಬ ರುಚಿಯಾಗಿರುತ್ತೆ. ವಾಸನೆ ನೋಡಿದಾಗ ಮಾತ್ರ ಒಂಥರ ಬ್ಯಾಡ್ ವಾಸನೆ ಅನಿಸುತ್ತೆ ನಮಗೆ. ಆದರೆ ಬಾಯಲ್ಲಿ ಹಾಕೊಂಡು ಜಗ್ದಾಗ ಮಾತ್ರ ತುಂಬ ರುಚಿಯಾದಂತಹ ಒಂದು ನಮಗೆ ಸ್ವಾದವನ್ನು ನೀಡುತ್ತೆ. ಈ ಒಂದು ಸೊಪ್ಪಿನ ಒಂದು ಔಷಧಿ ಗುಣಗಳನ್ನು ನೋಡ್ತಾ ಹೋದರೆ ಹೆಣ್ಮಕ್ಳಲ್ಲಿ ಬಿಳಿ ಮುಟ್ಟಿನ ಸಮಸ್ಯೆ ಏನಾದರೂ ಇದ್ದಾಗ ಸುಮಾರು ಒಂದು 8 ಎಲೆಗಳನ್ನು ನಾವು ತಗೊಂಡು ತಾಜಾ ಎಲೆಗಳನ್ನು ತಗೊಂಡು ತೊಳೆದು ಒಂದು ವೀಳ್ಯದ ಎಲೆಯೊಳಗಡೆ ಮುದುರಿಸುತ್ತಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸುಮಾರು 5 ದಿನಗಳ ಕಾಲ ಸತತವಾಗಿ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡ್ತಾ ಬಂದರೆ ಆ ಒಂದು ಬಿಳಿ ಮುಟ್ಟಿನ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ. ಹಾಗೆಯೇ ಪಾರ್ಶ್ವವಾಯು ಇರುವಂಥ ಸಂದರ್ಭದಲ್ಲಿ ಅರ್ಧ kg ಬೆಣ್ಣೆಯನ್ನು ತಗೊಂಡ್ರೆ ಆ ಒಂದು ಅರ್ಧ kg ಬೆಣ್ಣೆಗೆ ಸರಿಸಮವಾಗಿ ಅರ್ಧ kg ಸೊಪ್ಪನ್ನು ತಗೊಂಡು ಚೆನ್ನಾಗಿ ಕಲ್ಲಲ್ಲಿ ಅರಿಬೇಕು. ಯಾವುದೇ ಕಾರಣಕ್ಕೂ ಮಿಕ್ಸಿಗೆ ಹಾಕಬಾರ್ದು. ಚೆನ್ನಾಗಿ ಕಲ್ಲಲ್ಲಿ ಅರೆದು ನಂತರ ಬೆಣ್ಣೆ ಹಾಗೆಯೇ ಈ ಒಂದು ಸೊಪ್ಪಿನ ಪೇಸ್ಟು ಚೆನ್ನಾಗಿ ಮಿಶ್ರಣ ಮಾಡಬೇಕು. ಮಿಶ್ರಣ ಮಾಡಿ ಯಾವ ಒಂದು ಭಾಗಕ್ಕೆ ಪಾರ್ಶ್ವವಾಯು ಅಟ್ಯಾಕ್ ಆಗಿದೆಯೋ ಆ ಭಾಗಕ್ಕೆ ಆ ಒಂದು ಬೆಣ್ಣೆ ಹಾಗೂ ಈ ಸೊಪ್ಪಿನ ಮಿಶ್ರಣವನ್ನು ಲೇಪನ ಮಾಡ್ತಾ ಬಂದರೆ ಆ ಒಂದು ಏನು ಲಕ್ವ ಅಥವಾ ಪಾರ್ಶ್ವವಾಯು ಅಂತ ಕರಿತೀವಿ ಆ ಒಂದು ಪಾರ್ಶ್ವವಾಯು ಸಮಸ್ಯೆ ಕೂಡ ಕಾಲಕ್ರಮೇಣವಾಗಿ ನಿವಾರಣೆ ಆಗುತ್ತೆ. ಹಾಗೆಯೇ ಸಿಡುಬುಗಳಾಗಿದ್ದಾಗ ಈ ಒಂದು ಅಲರ್ಜಿ, ಸಿಡುಬು, ಗೀವು ತುಂಬಿಕೊಂಡಿರುತ್ತೆ. ಅಂಥ ಸಂದರ್ಭದಲ್ಲಿ ಈ ಒಂದು ಸೊಪ್ಪನ್ನು ತಗೊಂಡು ಚೆನ್ನಾಗಿ ಕಲ್ಲ ಮೇಲೆ ಹಾಕಿ ಪೇಸ್ಟ್ ಮಾಡಬೇಕು. ನಿಮಗೆ ಗಾಯ ಎಷ್ಟು ಪ್ರಮಾಣದಲ್ಲಿದೆಯೋ ಅಷ್ಟು ಪ್ರಮಾಣದಲ್ಲಿ ನೋಡ್ಕೊಳ್ಬೇಕು. ಸುಮಾರು ಒಂದು ಇಡೀ ಸೊಪ್ಪು ತೊಗೊಂಡ್ರೆ ಸಾಕು. ಚೆನ್ನಾಗಿ ಅರೆದು ಅದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿಣವನ್ನಾದರೂ ಹಾಕಿ ಅಥವಾ ಅರಿಶಿಣ ಕೊಂಬು ಹಸಿಯಾದಂಥ ಕೊಂಬು ಸಿಕ್ಕಿದ್ರೂ ಪರವಾಗಿಲ್ಲ. ಅರಿಶಿಣ ಕೊಂಬು ಹಾಗೆ ಎಲೆಯನ್ನು ಚೆನ್ನಾಗಿ ಪೇಸ್ಟ್ ಮಾಡಿ ಅದಕ್ಕೆ ಸುಮಾರು ಒಂದೇ ಒಂದು ಕಲ್ಲು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮತ್ತೆ ಅರೆದು ಚೆನ್ನಾಗಿ ಮಿಶ್ರಣ ಮಾಡಿ ಆ ಒಂದು ಮಿಶ್ರಣ ಮಾಡಿರುವಂಥ ಪೇಸ್ಟನ್ನು ಸಿಡಿಬಿರುವಂಥ ಜಾಗಕ್ಕೆ ಹಚ್ಚೋದ್ರಿಂದ ಆ ಒಂದು ಸಿಡಿಬಲ್ಲಿ ಏನು ಕೆಟ್ಟ ರಕ್ತ ಹಾಗೆ ಗೀವು ಎಲ್ಲ ಇರುತ್ತೆ ಆ ಒಂದು ಕೆಟ್ಟ ರಕ್ತ ಗೀವನ್ನೆಲ್ಲ ಅದು ಆಚೆ ಹಾಕುತ್ತೆ. ಗಾಯ ಆದಷ್ಟು ಬೇಗನೆ ಏನು ಸಿಡುಬಿರುತ್ತೆ ಆ ಸಿಡುಬು ಬೇಗನೆ ವಾಸಿಯಾಗುತ್ತೆ. ಆ ಸೊಪ್ಪನ್ನು ನಾವು ಆಹಾರವನ್ನಾಗಿ ಬಳಸೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ವಿಷಕಾರಿ ಅಂಶಗಳನ್ನು ಹೊರಹಾಕಿ ಹಾಗೆಯೇ ನಮ್ಮ ದೇಹದ ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಾಗುತ್ತೆ. ಹಾಗೆಯೇ ಈ ಒಂದು ಬೀಜಗಳು ಏನಕ್ಕಪ್ಪ ಉಪಯೋಗ ಅಂತಂದರೆ ನಮಗೆ ಈ ಬೀಜಗಳನ್ನು ತಿನ್ನಲಿಕ್ಕೆ ಬರೋದಿಲ್ಲ. ಇದನ್ನು ಯಾವತ್ತೂ ನಾವು ತಿಂದಿಲ್ಲ. ಸೊಪ್ಪನ್ನು ಸಾಂಬಾರಿಗೆ ಹಾಕಿದ್ದೀನಿ, ಬಳಸಿದ್ದೀವಿ. ನಾವು ಈ ಬೀಜವನ್ನು ಯಾವತ್ತೂ ನಾವು ಸಾಂಬಾರಿಗೆ ಹಾಕಿ ಅಥವಾ ಹೊಟ್ಟೆಗೆ ನಾವು ಇದನ್ನು ಸೇವನೆ ಮಾಡಿಲ್ಲ. ಇದನ್ನು ಯಾವ ರೀತಿ ನಾವು ಬಳಸ್ಬೋದು ಬೀಜಗಳನ್ನ ಅಂತಂದರೆ ನೋಡಿ, ದಪ್ಪ ಒಂದು ಹಸಿರು ಬಣ್ಣದಲ್ಲಿ ಇದೆಯಲ್ಲ, ಹಳದಿ ಬಣ್ಣದಲ್ಲಿ ಬೀಜಗಳು, ಆ ಥರ ಹಸಿಯಾಗಿರುವಂಥ ಬೀಜಗಳು ಸಿಕ್ಕಿದ್ರೆ, ತುಂಬ ಹೆಚ್ಚಾಗಿ ಸಿಕ್ಕಿದ್ರೆ ಅದನ್ನು ಪೇಸ್ಟ್ ಮಾಡಿ ಅದಕ್ಕೆ ಮೊಸರು ಹಾಕಿ ಮಿಶ್ರಣ ಮಾಡಿ ನಾವು ತಲೆ ಮೇಲೆ ಹಾಕ್ಕೊಳ್ಳೋದ್ರಿಂದ ನಮ್ಮ ಇಡೀ ದೇಹದ ಒಂದು ಉಷ್ಣತೆಯನ್ನು ಕಡಿಮೆ ಮಾಡುತ್ತೆ. ಅಥವಾ ಒಣಗಿರುವಂಥ ಕಾಯಿಗಳು ಸಿಕ್ಕಿದ್ರೆ ಸುಮಾರು ನೋಡಿ ಈ ಥರ ಬೀಜಗಳನ್ನು ಬಿಡಿಸ್ಕೊಂಡು ಸುಮಾರು ಒಂದು 100 ಗ್ರಾಮಷ್ಟು ಬೀಜ ಏನಾದರೂ ಸಿಕ್ಕಿದ್ರೆ ಅದನ್ನು 1-2 ಅವರ್ ನೀರಲ್ಲಿ ನೆನೆಸಿಟ್ಟು ನಂತರ ಅದನ್ನು ಚೆನ್ನಾಗಿ ಅರೆದು ಪೇಸ್ಟ್ ಮಾಡಿ ಅದಕ್ಕೆ ಮೊಸರು ಮಿಶ್ರಣ ಮಾಡಿ ನೀವು ತಲೆ ಮೇಲೆ ಹಾಕ್ಕೊಂಡು
1 ಅವರ್ ಬಿಟ್ಟು ನಂತರ ಸ್ನಾನ ಮಾಡೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ಉಷ್ಣತೆ ಎಲ್ಲ ಕಡಿಮೆ ಆಗುತ್ತೆ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ. ಈ ಒಂದು ಸೊಪ್ಪನ್ನು ನೀವು ಬೆರಕೆ ಸೊಪ್ಪಿನ ಒಂದು ಸಾಂಬಾರ್ಗಾದರೂ ಹಾಕಿ ಬಳಸಿ. ಹಾಗೆಯೇ 1-2-3 ಕೊಡಿಗಳನ್ನು ನೀವು ಜಗಿದಾದರೂ ತಿನ್ನಿ ಅಥವಾ ತಂಬುಳಿಯಾದರೂ ಮಾಡಿ ನೀವು ಸೇವನೆ ಮಾಡ್ಬೋದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ. ಈ ಚಿಕ್ಕ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆಯೇ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೊಂದು ಗಿಡಮೂಲಿಕೆಯೊಂದಿಗೆ ಭೇಟಿಯಾಗೋಣ. ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸಿ. ಪ್ರತಿಯೊಬ್ಬರಿಗೂ ತುಂಬು ಹೃದಯದ ಧನ್ಯವಾದಗಳು.